ಆಯ್ಕೆ ಮಾಡ್ಕೊಂಡ್ಮೇಲೆ ಏನ್ ಮಾಡಿದಿರಾ, ಅದಕ್ಕೆ ಸಂಬಂಧಪಟ್ಟಂತ ಪುಸ್ತಕ ಓದಿದಿರಾ ಅಥವಾ ನೆಟ್ಟಲ್ಲಿ ಚೆಕ್ ಮಾಡಿದಿರಾ, ವಿಷಯ ಅರ್ಥ ಆಯ್ತು. ಅದಾದ್ಮೇಲೆ ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಏನ್ ಮಾಡಿದಿರಾ, ಈ ವಸ್ತುಗಳನ್ನೆಲ್ಲ ಹೊಂದ್ಸ್ಕೊಂಡಿದ್ದೀರಾ. ನಾವು ಎಷ್ಟೋ ಸಲ ಬುಕ್ಕಲ್ಲಿ ಓದ್ಕೊಂಬರಪ್ಪ ಅಂತ ಹೇಳೋದಕ್ಕಿಂತ ಅವಾಗ ಮಾಡೋದಕ್ಕಿಂತನ ಈಗ ಜಾಸ್ತಿ ಕೆಲಸ ಮಾಡಿದ್ದೀರಾ. ಎಲ್ಲೆಲ್ಲಿ ಏನು ತರಬೇಕು, ಹೇಗೆ ಹುಡುಕಬೇಕು, ಯಾರಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬೇಕು ಅಂತೇಳಿ ಈಗ 2-3 ದಿನದಿಂದ ನಿಮ್ಗೆ ಯಾವತ್ತು ಮಾಡಬೇಕು ಅಂತ ಹೇಳಿದಾರೋ ಅವತ್ತಿಂದ ನಿಮಗೆ ಈ ಯೋಚನೆ ಬಿಟ್ಟು ಬೇರೆ ಯೋಚನೆ ಬಂದಿದೆಯಾ? ಇದನ್ನೇ ಯೋಚನೆ ಮಾಡಿ. ಅಂದ್ರೆ ಮನೆಯಲ್ಲೂ ಅದೇ ಯೋಚನೆ ಮಾಡಿದಿರಾ, ಟೀಚರ್ ಹತ್ರಗೂ ಅದೇ ಯೋಚನೆ ಮಾಡಿದಿರಾ, ಕ್ಲಾಸಲ್ಲೂ ಅದೇ ಯೋಚನೆ ಮಾಡಿದಿರಾ. ಇದನ್ನ ನಾವು ಎಂಗೇಜ್ ಅಂತ ಕರಿತೀವಿ. ಯಾರು ಅಷ್ಟು ಮಟ್ಟಿಗೆ ಎಂಗೇಜ್ ಆಗಿದೀವೋ ನೀವೆಲ್ಲರೂ ಕೂಡ ಆ ವಿಷಯದ ಮೇಲೆ ಅಷ್ಟೇ ಚೆನ್ನಾಗಿ ತುಂಬ ಚೆನ್ನಾಗಿ ವಿಷಯನ ತಿಳ್ಕೊಂಡಿದ್ದೀರಾ. ಆ ವಿಷಯ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಎಲ್ಪಾಗುತ್ತೆ. ಜೊತೆಗೆ ನಮಗೆ ಆ ಸಬ್ಜೆಕ್ಟ್ ಅಂತ ಸ್ವಲ್ಪ ಭಯ ಇರುತ್ತೆ. ಆ ವಿಷಯ ಅಂದ ತಕ್ಷಣ ಭಯ ಇರುತ್ತೆ. ಹೈಡ್ರೋ ಎಲೆಕ್ಟ್ರಿಕ್ ಅಂದ ತಕ್ಷಣ ಅವ್ರಿಗೆ ಭಯ ಇರ್ಬೋದು. ಬಟ್ ಮಾಡಿದ ಮೇಲೆ ಆ ವಿಷಯದ ಮೇಲಿದ್ದಂಥ ಭಯ ಕೂಡ ಏನಾಗುತ್ತೆ, ಹೊರಟೋಗುತ್ತೆ. ಯಾವತ್ತೇ ಆ ವಿಷಯನ ಟಾಪಿಕಲ್ಲಿ ಇದ್ದ ತಕ್ಷಣ ಸರ್ ನಾನು ಮಾತಾಡ್ತೀನಿ ಸರ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ಸರ್ ಮಾತಾಡ್ತೀನಿ ಅಂತ ಹೇಳ್ತಿರೋ ಅಥವಾ ನಾಳೆ ಬುಕ್ಕಲ್ಲಿ ಹುಡ್ಕೊಂಡ್ಬಂದು ಹೇಳ್ತೀನಿ ಅಂತಿರೋ. ನಮ್ಮ ಪ್ರಣತಿ ಇದು ಯಾವುದು ಹೈಡ್ರೋ ಆಲೋಗ್ರಾಮ ಅಲ್ವಾ, ಅದ್ರ ಬಗ್ಗೆ ನಾಳೆ ಇನ್ನೊಂದು ವಾರ ಬಿಟ್ಟು ಮಾತಾಡಮ್ಮ ಅಂದರೆ ಸರ್ ಮತ್ತೋಗ್ತೈತೆ ಸರ್ ನೋಡ್ಕೊಂಡ್ಬಂದು ಬುಕ್ ರೆಫರ್ ಮಾಡ್ಕೊಂಡ್ಬಂದೆ ಅಂತ ಹೇಳ್ತೀನಿ ಅಂತೀಯಾ ಅಥವಾ ಹೇಳ್ತೀನಿ ಅಂತೀಯ? ಪ್ರಯೋಗಗಳಿಗಿರುವ ಶಕ್ತಿ ಅದು. ಯಾವತ್ತೂ ನಮ್ಮಿಂದ ಆ ವಿಷಯನ ಯಾರು ಕೂಡ ಇಟ್ಕೊಳಕ್ಕಾಗಲ್ಲ. ಒಂದು ಒಳ್ಳೆ ಎಫರ್ಟ್ ಹಾಕಿದ್ದೀನಿ. ಮುಂದಿನ ದಿನಗಳಲ್ಲಿ ಸೋಷಿಯಲ್ ಸೈನ್ಸಲ್ಲೂ ಇಂಥದನ್ನ ಮಾಡಬೇಕಾಗತ್ತೆ. ಎಲ್ಲ ವಿಷಯಗಳು ಇಂಥದನ್ನ ಮಾಡ್ಬೋದು. ನಿಮ್ಮಗಳ ಅರ್ಥಗ್ರಹಿಕೆ ಜೊತೆಗೆ ಇನ್ನೊಂದೇನು ಗೊತ್ತಾ, ಪ್ರಾಕ್ಟಿಕಲ್ ಮಾಡೋದ್ರಿಂದ ಇಲ್ಲಿ ಬುದ್ಧಿವಂತರು ದಡ್ರು ಅನ್ನೋ ವಿಷಯನೇ ಬರೋದು. ಸರ್ ಅವ್ರು ಬುದ್ಧಿವಂತರವರೇ ಸರ್ ಹಂಗಾಗಿ ವಿಷಯ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ಪ್ರಶ್ನೆ ಬರಲ್ಲ. ಓದುವ ಯಾವುದೇ ಹಂತದಲ್ಲಿ ಮಕ್ಕಳು ತುಂಬ ಬುದ್ಧಿವಂತರಾಗಿರಲಿ, ಮಧ್ಯದಲ್ಲಿರಲಿ, ತುಂಬ ಕಲಿಯಲಿಕ್ಕೆ ಕಷ್ಟಪಡುವಂಥದ್ದಾಗಲಿ, ಬಟ್ ಕಣ್ಣಿಂದ ನೋಡೋದನ್ನ ನಾವಾಗೆ ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ತೊಡಗಿಕೊಂಡದ್ದನ್ನ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಯೋಗಗಳಲ್ಲಿ ಆ ಕೆಲಸ ಆಗುತ್ತೆ. ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಾ. ನಿಮ್ಮೆಲ್ಲ ಗಣಿತ ಶಿಕ್ಷಕರಿಗೂ, ವಿಜ್ಞಾನ ಶಿಕ್ಷಕರಿಗೂ, ಅವ್ರಿಗೆ ಸಪೋರ್ಟ್ ಮಾಡಿದಂತಹ ಎಲ್ಲ ಶಿಕ್ಷಕರಿಗೂ ತುಂಬ ಧನ್ಯವಾದಗಳು. ಹೆಚ್ಚು ತೊಡಗಿಕೊಳ್ಳ್ರಿ. ನೀಟಾಗಿ ನೀವು ವ್ಯವಸ್ಥೆ ಮಾಡಿ ಸಾಧ್ಯವಾದರೆ ನೆಕ್ಸ್ಟ್ ನಾವೆಲ್ಲ ಹೋದ್ಮೇಲೆ ಸರ್ ನೀವುಗಳು ಒಂದೊಂದೇ ಮಾಡೋದನ್ನ ಒಂದು 2-3 ನಿಮಿಷ ವಿಡಿಯೋ ಮಾಡಿ ಶೇಖರಣೆ ಮಾಡಿಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ನಮ್ಮ ಅಶೋಕ್ ಸರ್. ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಒಂದು ಐಡಿ ಮಾಡಿದ್ವಿ. ಅಲ್ಲಿ ಹಾಕಿಟ್ರೆ ಇನ್ನು 10 ವರ್ಷ 5 ವರ್ಷದ ನಂತರನೂ ಕೂಡ ನಮಗೆ ಡಾಕ್ಯುಮೆಂಟ್ ಆಗಿ ಉಳ್ಕೊಳ್ತೇವೆ ಅಂತ ಹೇಳ್ತಾ ಈ ಸಂದರ್ಭ ಇದು ಒಂದು ಒಳ್ಳೆಯ ಅವಕಾಶವನ್ನು ನೀವು ನಮ್ಮ ಸೃಷ್ಟಿ ಮಾಡಿದ್ದೀರಾ. ಎಲ್ಲರಿಗೂ ಒಂದಿಷ್ಟು ನಾನು ಮಾತನಾಡ್ತೀನಿ. ಧನ್ಯವಾದಗಳು.